ಸಿಲಿಕಾನ್ ಸಿಟಿಯಲ್ಲಿ ಕೊರೋನಾ ಮಹಾಮಾರಿಯ ಭೀತಿ ಹೆಚ್ಚಾಗ್ತಾ ಇದೆ. ಸೋಂಕಿತ 17 ಮಂದಿಯ ಸ್ಯಾಂಪಲ್ಸ್ ಅನ್ನು ಜಿನೋಮಿಕ್ ಸೀಕ್ವೆನ್ಸ್ಗೆ ರವಾನೆ ಮಾಡಲಾಗಿದೆ. 17 ಪ್ರಕರಣಗಳಲ್ಲೂ ಕೂಡ ಗಂಭೀರವಾಗಿ ಈ ಪಾಲಿಕೆ ಪರಿಗಣನೆಗೆ ತೆಗೆದುಕೊಂಡಿದೆ. ಈ 17 ಜನರನ್ನ ಎಲ್ಲರ ಸ್ಯಾಂಪಲ್ ಜಿನೋಮಿಕ್ ಸೀಕ್ವೆನ್ಸ್ಗೆ ಕಳುಹಿಸಲಾಗಿದೆ. 17 ಪ್ರಕರಣಗಳ ಪೈಕಿ 60 ವರ್ಷ ಮೇಲ್ಪಟ್ಟ ಇಬ್ಬರ ಸ್ಥಿತಿ ಸದ್ಯಕ್ಕೆ ಗಂಭೀರ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಖಾಸಗಿ ಆಸ್ಪತ್ರೆಯ ಐಸಿಯುನಲ್ಲಿ ಚಿಕಿತ್ಸೆ ಮುಂದುವರೆದಿದೆ. ಈ ಬಗ್ಗೆ ಮತ್ತಷ್ಟು ಲೈವ್ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಧ್ರುವ ನೀಡ್ತಾ ಹೋಗ್ತಾರೆ. ಧ್ರುವ, 17 ಜನರ ಸ್ಯಾಂಪಲ್ಸ್ ಅನ್ನ ಜಿನೋಮಿಕ್ ಸೀಕ್ವೆನ್ಸ್ಗೆ ರವಾನೆ ಮಾಡಲಾಗಿದೆ. ರಿಪೋರ್ಟ್ ಯಾವಾಗ ಬರುತ್ತೆ? ಯಾಕೆ ಇಷ್ಟೊಂದು ಆತಂಕ? ಈಗ ಮುಖ್ಯವಾಗಿ ರಾಜ್ಯದಲ್ಲಿ ಕೂಡ ಕೊರೋನಾ ಕೇಸಸ್ ಜಾಸ್ತಿ ಆಗ್ತಾ ಇದೆ. ಅದಾದ ನಂತರ ಕೇರಳ ನೆರೆಯ ರಾಜ್ಯಗಳೇನಿದಾವೆ ಅಲ್ಲಿ ಈ ಹೊಸ ತಳಿ ಕಾಣಿಸ್ಕೊಂಡಿದೆ. ಹೀಗಾಗಿ ಮುನ್ನೆಚ್ಚರಿಕಾ ಕ್ರಮ ತೆಗೆದುಕೊಳ್ಬೇಕು. ಈಗ ಟೆಸ್ಟಿಂಗ್ ಕೂಡ ಜಾಸ್ತಿ ಮಾಡಿದ್ದಾರೆ. ಈಗ ಸದ್ಯ ಬೆಂಗಳೂರಿನಲ್ಲಿ 17 ಮಂದಿಗೆ ಕೊರೋನಾ ಕೇಸಸ್ಗಳು ಪತ್ತೆಯಾಗಿದ್ದಾವೆ. ಈ ಪೈಕಿ 17 ಜನರ ಯಾರೆಲ್ಲ ಸೋಂಕಿತರಿದ್ದಾರೆ ಅವರೆಲ್ಲರ ಒಂದು ಸ್ಯಾಂಪಲ್ಸ್ ಅನ್ನ ಈಗ ಜಿನೋಮಿಕ್ ಸೀಕ್ವೆನ್ಸ್ಗೆ ಕಳಿಸಲಾಗಿದೆ. ಆ ಸ್ಯಾಂಪಲ್ಸ್ ಅನ್ನ ಕಲೆಕ್ಟ್ ಮಾಡಿಕೊಂಡು ಸದ್ಯ ಕಳಿಸಿರುವಂತದ್ದು. ಅದರಲ್ಲಿ ಇಬ್ಬರ ಸ್ಥಿತಿ ಗಂಭೀರವಾಗಿದೆ ಅನ್ನುವಂತ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಆದ್ರೆ ಈಗ ಈ ಒಂದು ವರದಿ ಬರಲಿಕ್ಕೆ ಸುಮಾರು ಇನ್ನೂ 1 ವಾರ ಆಗುತ್ತೆ. 1 ವಾರ ಈ ವರದಿ ಬಂದ ನಂತರ ಏನು ಒಂದ್ ವೇಳೆ ಇವರಿಗೆ ಹೊಸ ತಳಿ ಏನಾದ್ರೂ ಕಾಣಿಸ್ಕೊಂಡಿತ್ತು ಅಂದ್ರೆ ಆ ನಂತರ ಅದರ ಬಗ್ಗೆ ನಿಗಾವನ್ನ ವಹಿಸ್ತಾರೆ. ಅಂದ್ರೆ ಇತ್ತೀಚೆಗೆ ಈ ಕೇಸಸ್ಗಳು ಜಾಸ್ತಿ ಆಗ್ತವೆ. ನೀನು ವೆದರ್ ಸಮಸ್ಯೆಯಿಂದ ಕೂಡ ಶೀತ, ನೆಗಡಿ, ಕೆಮ್ಮು, ಗಂಟಲು ಕೆರೆತ ಅನ್ನುವಂತಹ ಪ್ರಕರಣಗಳು ಕೂಡ ಬೆಂಗಳೂರಿನಲ್ಲಿ ಜಾಸ್ತಿ ಆಗ್ತದವೆ. ಇದೇ ಒಂದು ಕಾರಣಕ್ಕಾಗಿ ಟೆಸ್ಟ್ ಗಳನ್ನ ಹೆಚ್ಚಳ ಮಾಡ್ತಾ ಇದ್ದಾರೆ. ಹೀಗಾಗಿ ಟೆಸ್ಟ್ ಯಾವಾಗ ಹೆಚ್ಚಳ ಮಾಡ್ತಾರೋ ಅವಾಗ ಪಾಸಿಟಿವ್ ರೇಟ್ ಕೂಡ ಜಾಸ್ತಿ ಆಗುತ್ತೆ, ಪ್ರಕರಣಗಳು ಕೂಡ ಜಾಸ್ತಿ ಕಾಣಿಸ್ಕೊಳ್ತಾವೆ. ಅದೇ ಒಂದು ಕಾರಣಕ್ಕಾಗಿ ಈಗ ಯಾರೆಲ್ಲ ಕೊರೋನಾ ಪಾಸಿಟಿವ್ ಬರುತ್ತೋ ಅವ್ರನ್ನೆಲ್ಲ ಅವರ ಸ್ಯಾಂಪಲ್ ಅನ್ನ ಕೂಡ ಈಗ ಟೆಸ್ಟ್ಗೆ ರವಾನೆ ಮಾಡ್ತಾರೆ. ಈಗ ಇದಲ್ಲದೆ ಯಾರಿಗಾದ್ರೂ ತೀವ್ರ ತರಹದ ಒಂದು ರೋಗ ಲಕ್ಷಣಗಳು ಇದ್ದು ಅಂತ ಹೇಳಿದ್ರೆ ಅವರ ಫ್ಯಾಮಿಲಿಗಳು ಏನ್ ಬರ್ತಾರೆ, ಅವರ ಕಾಂಟ್ಯಾಕ್ಟ್ ಅಲ್ಲಿ ಯಾರೆಲ್ಲ ಇರ್ತಾರೆ ಅವರನ್ನು ಕೂಡ ಟೆಸ್ಟ್ ಮಾಡುವಂತ ಕೆಲಸವನ್ನ ಕೂಡ ಈಗ ಮಾಡ್ತಾ ಇದ್ದಾರೆ. ನಿನ್ನೆ ನಡೆದಂತ ಸಭೆಯಲ್ಲಿ ಕೂಡ ಸ್ಪಷ್ಟವಾಗಿ ಹೇಳಿರುವಂತದ್ದು, ಟೆಸ್ಟಿಂಗ್ ಅನ್ನ ನೀವು ಹೆಚ್ಚಳ ಮಾಡಲೇಬೇಕು. ಯಾವುದೇ ಕಾರಣಕ್ಕೂ ಈ ಟೆಸ್ಟಿಂಗ್ ವಿಚಾರದಲ್ಲಿ ಯಾವುದೇ ನಿರ್ಲಕ್ಷ್ಯವನ್ನ ಮಾಡಬೇಡಿ. ಈ ರೋಗ ಲಕ್ಷಣಗಳಿದ್ರೆ ಅಂತವರನ್ನ ಪರೀಕ್ಷೆ ಮಾಡೋದು ಅನಿವಾರ್ಯ ಅಂತ ಹೇಳಿ ನಿನ್ನೆ ಸಭೆಯಲ್ಲಿ ಬಿಬಿಎಂಪಿ ಅಧಿಕಾರಿಗಳಿಗೆ ಕೂಡ ಸೂಚನೆ ನೀಡಲಾಗಿದೆ. ಹೀಗಾಗಿ ಟೆಸ್ಟಿಂಗ್ ಹೆಚ್ಚಳ ಮಾಡಲಿಕ್ಕೆ ಅಗತ್ಯ ತಯಾರಿಯನ್ನ ಕೂಡ ನಡೆಸಲಾಗ್ತಾ ಇದೆ. ಸಭಾ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.